ಹಾಯ್ ಬ್ರೋ, ನಗ್ತಾ ಇದ್ರಲ್ಲ ಬ್ರೋ. ಗೈಸ್ ನೋಡಿ, ಸಿಕ್ಕಾಬಿಟ್ರೆ ರಶ್ ಇದೆ ಇಲ್ಲಿ. ಹೋಗೋಣ ಅಂದ್ರೆ ಇಲ್ಲಿ ಹೋಗೋಣ ಬನ್ನಿ, ಇಲ್ಲಿ ಫ್ರೀ ಇದೆ ಫ್ರೆಂಡ್ಸ್. ನಿಜ ಒಳ ಹೋಗಕ್ಕೆ ಆಗಲ್ಲ ನಮ್ಗೆ ಇವಾಗ. ಇಲ್ಲಿ ನೋಡ್ಬೋದು ಟಿಕೆಟ್, ವಿಶೇಷ ದೇವಿ ದರ್ಶನಕ್ಕೆ 200 ರೂಪಾಯಿ ಟಿಕೆಟ್ ಹಾಕಿದ್ದಾರೆ ನೋಡಿ. 200 ರೂಪೀಸ್ ಟಿಕೆಟು ಈ ಕಡೆ ಮಾತ್ರ. ಇಲ್ಲಿ ಬರ್ತಾ ಇದಾರಲ್ವ ಜನ. ಹೊಸ ವಿಡಿಯೋಗೆ ಮತ್ತೆ ತಮಗೆಲ್ಲರಿಗೂ ಸ್ವಾಗತ. ವಿಡಿಯೋ ಫಾಲೋ ಮಾಡಿ ಮತ್ತೆ ಎಂಡ್ ತನಕ ನೋಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬನ್ನಿ ಜಾತ್ರೆ ಒಳಗೆ ಹೋಗೋಣ ಫ್ರೆಂಡ್ಸ್. ಬನ್ನಿ ಗಾಡಿ ಸ್ಟಾರ್ಟ್ ಮಾಡ್ಕೊಳ್ಳೋಣ, ಮುಂದೆ ಹೋಗೋಣ. ಆ ಕಡೆ ಈ ಕಡೆ ನೀವು ನೋಡ್ತಾ ಇರ್ಬೋದು, ಫ್ಲೆಕ್ಸ್ ನಿಲ್ಸಕ್ ಕೂಡ ಜಾಗ ಇಲ್ಲ, ಹಂಗ ಹಾಕಿದ್ದಾರೆ ನೋಡಿ. ಅಲ್ಲಿ ನೋಡಿ ಫ್ಲೆಕ್ಸ್ ಅಲ್ಲಿ ಹಾಕಿದ್ದಾರೆ. ಇವತ್ತೆಲ್ಲ ಸಿಗ್ನಲ್ ಫ್ರೀ ಬಿಟ್ಟಿದ್ದಾರೆ ಗೈಸ್, ಎಲ್ಲ ಸಿಗ್ನಲ್ ಇವತ್ತು ಫ್ರೀ ಇದೆ. ಇನ್ನೊಂದು ದೇವಸ್ಥಾನಕ್ಕೆ ಅಂದ್ರೆ ಆ ತಾಯಿ ನೋಡೋಕ್ಕೆ, ದರ್ಶನ ಪಡೆಯೋಕೆ ಪಾಳೆ ನೋಡ್ಬೇಕು ನೀವು. ಹೆಂಗೆ 4 ಗಂಟೆ, ಮಾರ್ನಿಂಗ್ 4 ಗಂಟೆಯಿಂದ ಪಾಳೆ ಹಚ್ಚಿದ್ದಾರೆ. ಮೀನಾಕ್ಷಿ ಭವನ ಇದೆ ಇಲ್ಲ, ಇಲ್ಲಿ ಮೀನಾಕ್ಷಿ ಭವನ ತನಕ ಇದೆ ಗೈಸ್ ಪಾಳೆ ಬಂದ್ಬಿಟ್ಟು. ಮತ್ತೆ ವೆಹಿಕಲ್ಸ್ಗಳನ್ನ ಪಾರ್ಕಿಂಗ್ ಮಾಡೋಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ ಪೊಲೀಸ್ ಸಿಬ್ಬಂದಿಗಳು. 3 ಜಾಗದಲ್ಲಿ ಮಾಡಿದ್ದಾರೆ, ಬಟ್ ನಂಗೆ ಅದು ಯಾವ ಜಾಗ ಅಂತ ಗೊತ್ತಿಲ್ಲ. ಬಟ್ ನೀವು ತಿಳ್ಕೊಳ್ಳಿ, ಮೋರ್ ಇನ್ಫಾರ್ಮೇಶನ್ ತಿಳ್ಕೊಂಡ್ಬಿಟ್ಟು ಹೋಗಿ ವೆಹಿಕಲ್ಸ್ ಅನ್ನ ಪಾರ್ಕಿಂಗ್ ಮಾಡಿ. ಮತ್ತೆ ಪಾರ್ಕಿಂಗ್ ಮಾಡೋ ವ್ಯವಸ್ಥೆ ಕೂಡ ಇದಾವೆ, ಆಪ್ಷನ್ಸ್ಗಳು ಬೇರೆ ಇದಾವೆ, ಓಕೆನಾ. ನೋಡಿ ಆ ಕಡೆ ಶಾಪೇ ಕಾಣಲ್ಲ, ಅಷ್ಟು ಬ್ಯಾಕಪ್ ಆಗಿದೆ ಫ್ಲೆಕ್ಸ್ ಅಲ್ಲೇ ನೋಡಿ. ಇಲ್ಲೇ ಕೂಡ ಫ್ಲೆಕ್ಸು. ನಂಗನ್ಸುತ್ತೆ ಮೋಸ್ಟ್ಲಿ ನೋಡಿ ಇವಾಗ ಅಷ್ಟೇನಿಲ್ಲ, ಪಾಳೆ ಬಂದ್ಬಿಟ್ಟು ಅಷ್ಟೇನಿಲ್ಲ. ಮಾರ್ನಿಂಗ್ ಸಿಕ್ಕಾಪಟ್ಟೆ ಪಾಳೆ ಇತ್ತು ಗೈಸ್, ಮಾರ್ನಿಂಗ್ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಇತ್ತು. ಮುಂದ್ಗಡೆ ಮಾರ್ಕೆಟ್ ಅಂತ ತೋರಿಸ್ತೀನಿ ಬನ್ನಿ. ಮಾರ್ಕೆಟ್ ಅಂತ ನೋಡೋಕ್ಕಿಲ್ಲ, ಹಂಗಾಗಿದೆ. ಬನ್ನಿ ಹೋಗೋಣ ಸ್ವಲ್ಪ ಹಿಂಗೇನ ಗೈಸ್. ಇನ್ನೊಂದೇನು ಗೊತ್ತಾ, ಇಲ್ಲಿ ನೋಡಿ ತೊಟ್ಲು ಚೀಕ್ ಕೂಡ ಬಂದಿದೆ. ಮೇಲೋ ಕೆಳಗೆ ಬರೋದಂತ್ರ ಪಕ್ಕ ಈ ಸಲ ತೊಟ್ಲು ಚೀಕಲ್ಲಿ, ಏನಂತೀರಾ. ಬಟ್ ಈ ಕಡೆ ಹೋಗಕ್ಕೆ ಗೇಟ್ ಹಾಕಿದ್ದಾರೆ ಪೊಲೀಸ್ ಸಿಬ್ಬಂದಿಗಳು, ಗೇಟನ್ನು ಹಾಕಿ. ಯಾಕಂತಂದ್ರೆ ಆ ಕಡೆ ಎಲ್ಲ ಭಕ್ತಾದಿಗಳು ಪಾಳೆ ಹಾಕಿದ್ದಾರೆ, ಪಾಳೆ ಹಚ್ಚಿದ್ದಾರೆ. ಹಂಗಾಗಿ ಇಲ್ಲಿ ರೋಡನ್ನ ಬಂದ್ ಮಾಡಿಬಿಟ್ಟಿದ್ದಾರೆ. ನೋಡಿ ಇಲ್ಲಿಂದ ಭಕ್ತಾದಿಗಳ ಪಾಳೆ ಸ್ಟಾರ್ಟ್ ಆಗುತ್ತೆ. ನೋಡಿ ಎಷ್ಟು ಭಕ್ತಾದಿಗಳು ಪಾಳೆ ಹಚ್ಚಿದ್ದಾರೆ ಅಂತ. ಮತ್ತೆ ಅವರಿಗೆ ಯಾವುದೇ ರೀತಿ ಬಿಸಿಲಾಗಬಾರ್ದು ಅಂತ ಅಂದ್ಬಿಟ್ಟು ಮೇಲೆ ಪೆಂಡಲ್ ಕೂಡ ಹೊಡೆದಾರೆ ನೋಡಿ. ಯಾವುದೇ ರೀತಿ ಬಿಸಿಲಾಗಬಾರ್ದು ಅಂತ ಪೆಂಡಲ್ ಕೂಡ ಹೊಡೆದಾರೆ. ಹಣಕಾಯಿ ಕೂಡ ಅಲ್ಲೇ ಸೈಡಲ್ಲಿ ಮಾರ್ತಾರೆ ನೋಡಿ, ಹಣಕಾಯಿ ತೊಗೊಂಬಿಡಿ ಇಲ್ಲೇ ಅಂತ ಅಂದ್ಬಿಟ್ಟು ವ್ಯಾಪಾರ ಕೂಡ ಮಾಡ್ತಾ ಇದ್ದಾರೆ. ಜಾತ್ರೆ ಮಾತ್ರ ಸಿಕ್ಕಾಪಟ್ಟೆ ಜೋರಿದೆ ಫ್ರೆಂಡ್ಸ್. ಕೋಟೇಶ್ವರಿ ಮಾರಿಕಾಂಬಾ ತಾಯಿ ಜಾತ್ರೆ ಮಾತ್ರ ಸಿಕ್ಕಾಪಟ್ಟೆ ಜೋರಿದೆ ನೋಡಿ. ಜನಗಳನ್ನ ನೋಡಿ ಹೆಂಗೆ ಕ್ರೌಡ್ ಇದೆ ಗೊತ್ತಾ. ಇವಾಗಲೇ ಹಿಂಗಿದೆ, ಮತ್ತೆ ನೈಟ್ ಹೆಂಗಿರುತ್ತೋ ಗೊತ್ತಿಲ್ಲ. ನೈಟ್ ಮಾತ್ರ ಚಿತಾಲ್ಪತಲ್ ಅಂತಾನೆ ಹೇಳ್ಬೋದು. ಬನ್ನಿ ಮಾರ್ಕೆಟಿಗೆ ಇವಾಗ ಎಂಟ್ರಿ ಕೊಟ್ಟೆ ನಾನು. ಅದಕ್ಕೆ ಆ ತಾಯಿ ಮೂರ್ತಿ ತೋರಿಸ್ತೀನಿ. ವೆಲ್ಕಮ್. ಬನ್ನಿ ಗಾಯ್ಸ್, ಮಾರ್ಕೆಟಲ್ಲಿ ನೀವು ನೋಡ್ತಾ ಇರ್ಬೋದು ಇವಾಗ ಒಂದು ಅದ್ಭುತವಾದ ಮೂರ್ತಿಯ ನಿಮಗೆ ತೋರಿಸ್ತೀನಿ ಗಾಯ್ಸ್. ಇಲ್ಲಿ ಕೂಡ ನೋಡಿ ಎಲ್ಲ ಬಂದ್ ಮಾಡಿದ್ದಾರೆ. ಅಲ್ಲಿ ನೋಡಿ ಆ ತಾಯಿ ಮೂರ್ತಿ ಕಾಣ್ತಾ ಇದೆಯಾ. ಇಲ್ಲಿ ನಮಗೆ ಬಿಡೋದು ತುಂಬಾ ಕಠಿಣವಾದ ಸಮಸ್ಯೆ ಆಗಿದೆ. ನೋಡ್ತಾ ಇರ್ಬೋದು ಆ ತಾಯಿ ಮೂರ್ತಿಯನ್ನ, ಶಿವಪ್ಪ ನಾಯಕನ ಸ್ಟ್ಯಾಚು. ಮತ್ತೆ ಆ ಕಡೆ ನೋಡ್ಬೋದು ನೋಡಿ ಮಾರಿಕಾಂಬಾ ತಾಯಿ ಮೂರ್ತಿಯನ್ನ ನೋಡಿ ಗೈಸ್. ಇದೆಲ್ಲ ಬೈಕ್ ಹಾಕೋಣ ಅಂತ ನೋಡ್ತಾ ಇದೀನಿ. ಯಾಕಂತಂದ್ರೆ ಬೈಕ್ ಹಾಕ್ಲಿಲ್ಲ ಅಂದ್ರೆ ಒಳಗಡೆ ಹೋಗಕ್ಕಾಗಲ್ಲ, ಬೈಕ್ ಹಾಕ್ಲೇಬೇಕು. ಎಲ್ಲಾದ್ರೂ ಸೈಡ್ಗೆ, ಎಲ್ಲಾದ್ರೂ ಸೈಡಿಗೆ ಬೈಕ್ ಅನ್ನ ನಿಲ್ಸೋಣ ಗೈಸ್. ನಿಲ್ಸೋಣ ಅಂತ ಅಂದ್ರೆ ಇಲ್ಲಿ ಬೈಕ್ ಹಾಕೋಣ ಅಂತ ಅನ್ಕೊಂಡೆ, ಬಟ್ ನನ್ನ ಬೈಕ್ ನಿಲ್ಲಲ್ಲ ಇಲ್ಲಿ. ಬನ್ನಿ ಚಿಕ್ ಬೈಕ್ ಎಲ್ಲ ಯೂಟ್ಯೂಬರ್ ಬೈಕ್ ಅಲ್ಲಿ ಹಾಕೋಣ ಗೈಸ್. ಬೈಕ್ ಅಲ್ಲಿ ಹಾಕ್ಬಿಟ್ಟು ಹೋಗೋಣ ಈಗ ಒಳಗಡೆ. ಬೈಕ್ ಇಲ್ಲಿ ಹಾಕಿದ್ದೀನಿ, ಇವಾಗ ಆಫ್ ಮಾಡ್ಕೊಂಡು ಹೋಗ್ತಾ ಇರೋದೆ. ಫ್ರೆಂಡ್ಸ್ ಕಲರ್ ಡ್ರೆಸ್ ಅಲ್ಲಿ ನೋಡಿ ಸಿಕ್ಕಾಪಟ್ಟೆ ಜನ ಬಂದವ್ರೆ. ಬನ್ನಿ ಹೋಗೋಣ. ಈ ಕಡೆ ವೆಹಿಕಲ್ಸ್ ಬಿಡಲ್ಲ, ಆದ್ರೂ ಕೂಡ ಆಟೋಗಳು ಬರ್ತಾ ಇದಾವೆ. ಎಲ್ಲಿಂದ ಬರ್ತಿದಾವೆ ಗೊತ್ತಿಲ್ಲ. ಪೊಲೀಸ್ ಸಿಬ್ಬಂದಿಗಳು ಮಾತ್ರ ಅಲ್ಲಲ್ಲೇ ಇದ್ದಾರೆ ನೋಡಿ. ನಮ್ಮ ಟ್ರಾಫಿಕ್ ಪೊಲೀಸ್ ಇಲ್ಲೇ ಇದ್ದಾರೆ ಗೈಸ್. ನೋಡಿ ಶಿವಮೊಗ್ಗ ಮಾರಿ ಜಾತ್ರಾ 2026 ನೋಡಿ. ಆ ತಾಯಿ ಗರ್ಜನೆ ನೋಡಿ ಹೆಂಗಿದೆ. ಒಳಗಡೆ ಹೋಗೋಣ ಅಂತಂದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಗೈಸ್. ಮೊಬೈಲ್ ಮಾತ್ರ ಮುಂದೆ ಹಾಕೊಂಡಿದ್ದೀನಿ, ಯಾರಾದರೂ ಎಳ್ಕೊಂಡು ಹೋದ್ರೆ ಮುಗೀತು ಕಷ್ಟ. ನೋಡಿ ಇಲ್ಲೆಲ್ಲ ಸಿಕ್ಕಾಪಟ್ಟೆ ಜನಗಳು.
ಛತ್ರಿ ಹಾಕೊಂಡಿದ್ದಾರೆ. ಇಲ್ಲಿ ಊಟದ ವ್ಯವಸ್ಥೆ ನಡೀತಾ ಇದೆ. ಊಟ ಮಾಡ್ಕೊಂಡು ಹೋಗೋಣ ಗೈಸ್. ಒಳ್ಳೆ ಪ್ರಸಾದ ಸಿಗುತ್ತೆ ಇವಾಗ. ಫ್ರೆಂಡ್ಸ್, ನಿಜ ಒಳ ಹೋಗಕ್ಕೆ ಆಗಲ್ಲ ನಮ್ಗೆ ಇವಾಗ. ಇಲ್ಲಿ ನೋಡ್ಬೋದು ಟಿಕೆಟು ವಿಶೇಷ ದೇವಿ ದರ್ಶನಕ್ಕೆ 200 ರೂಪಾಯಿ ಟಿಕೆಟ್ ಹಾಕಿದ್ದಾರೆ ನೋಡಿ. 200 ರೂಪೀಸ್ ಟಿಕೆಟು ಈ ಕಡೆ ಮಾತ್ರ. ಇಲ್ಲಿ ಬರ್ತಾ ಇದಾರಲ್ವ ಜನ, ಇದು ಟಿಕೆಟ್ ಇಂದು, ಇದು ಫ್ರೀ. ಇದು ಫ್ರೀ ಇರೋದಕ್ಕೆ ಮೀನಾಕ್ಷಿ ಭವನ್ ತನಕ ಇರೋದು. ನೋಡಿ ಒಳಗಡೆ ಅಂತೂ ಹೋಗಕ್ ಆಗಲ್ಲ, ಸಿಕ್ಕಾಪಟ್ಟೆ ರಶ್ ಆಗಿದೆ. ಅಲ್ಲಿ ಒಳಗಡೆ ನೋಡ್ಬೋದು ನೀವು ಮುಂದ್ಗಡೆ ಎಷ್ಟು ರಶ್ ಇದೆ ಅಂತ. ಅಲ್ಲಿ ನಾನು ಹೋದೆ ಅಂದ್ರೆ ಈ ಕ್ಯಾಮ್ರಾ ಹಾಕೊಂಡು ಮುಗೀತು, ಚಿತಾಲ್ ಪತಾಲ್ ಗೈಸ್. ಇಲ್ಲಿಗೆ ನಾನು ಸೈಡ್ಗೆ ಹೋಗ್ತೀನಿ ಇವಾಗ. ಸರ್, ಈ ಕಡೆ ಟಿಕೆಟ್ ಅಲ್ವಾ ಇದು? ಇಲ್ಲ, ಜನರಲ್ ಫ್ರೀ. ಅದು ಫ್ರೀನಾ? ಈ ಕಡೆ ಮಾತ್ರ ಟಿಕೆಟಾ ಗೈಸ್? ಈ ಕಡೆ ತಿರ್ಗೋಣ ನೋಡಿ. ಇಲ್ಲಿ ಜ್ಯೂಸ್ ಕುಡಿತಾವ್ರೆ ಹುಡುಗಿಯರು, ಇಲ್ಲಿ ತಿಂಡಿಗೇನೋ ಇಟ್ಟಿದ್ದಾವ್ರೆ. ನಾವು ಇವಾಗ ಗೈಸ್ ಯಾವ ಕಡೆ ಹೋಗ್ಬೇಕು, ಎಲ್ಲಾಷ್ಟು ಬರ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಒಳಗಡೆ ಅಂತೂ ಹೋಗಕ್ ಆಗಲ್ಲ, ಸಿಕ್ಕಾಪಟ್ಟೆ ರಶ್ ಇದೆ. 200 ರೂಪೀಸ್ ಟಿಕೆಟ್ ನೋಡಿ. 200 ರೂಪಾಯಿ ಟಿಕೆಟ್ ಕೊಟ್ಟು ಎಷ್ಟಿದೆ, ಎಷ್ಟು ದೂರ. ಇದು ಜನರಲ್ ಅದರ ಬೇರೆ. ಬಟ್ ಟಿಕೆಟ್ ಅಲ್ಲಿ ಮುಂದ್ಗಡೆ ತಗೊಂತಾರೆ, ಇಲ್ಲಿ ತಗೊಳಲ್ಲ, ಮುಂದ್ಗಡೆ ಟಿಕೆಟ್ ತಗೊಂತಾರೆ ನೋಡಿ. ಇದೆಲ್ಲ ಅಣಕಾಯಿ ಇಟ್ಟಿದ್ದಾರೆ. ಅಂದ್ರೆ ಫುಲ್ ಇವತ್ತು ಅಂದ್ರೆ ಫುಲ್ ಶಿವಮೊಗ್ಗನೇ ಜಾತ್ರೆಯಲ್ಲಿ ತುಂಬಿ ಮುಳುಗೋಗಿದೆ. ಆದ್ರೆ ಈಗ ಒಂದ್ ಕಡೆ ಮಾತ್ರ ಫ್ರೀ ಇದೆ. ಬನ್ನಿ, ಈ ಕಡೆ ಶೂಬಿ ಎಲ್ಲ ಮಾರ್ತಾರಲ್ವಾ, ಈ ಕಡೆ ಫ್ರೀ ಇದೆ. ಇಲ್ಲಿ ಹೋಗೋಣ ನೋಡಿ ಗೈಸ್. ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಫ್ರೀ ಇದೆ. ಇಲ್ಲಿಂದ ನಾವು ಮಾರ್ಕೆಟಿಗೆ ವಿಸಿಟ್ ಕೊಡ್ಬೋದು, ಆ ಕಡೆ ಮಾರ್ಕೆಟಿಗೆ. ಬನ್ನಿ ಹಂಗೆ ಟ್ರೈ ಮಾಡೋಣ, ಮಾರ್ಕೆಟ್ ಸೈಡ್ ಹೋಗೋಣ. ಅಲ್ಲಿ ಹೆಂಗಿದೆ ಕ್ರೌಡ್ ನೋಡೋಣ, ನಿಮಗೆ ತೋರಿಸ್ಬೇಕಲ್ಲ ಗೈಸ್, ಹಂಗಾಗಿ ಹೋಗ್ತಾ ಇರೋದು. ಇಲ್ಲಿ ಫ್ರೀ ಇದೆ, ಬಟ್ ಹೋಗ್ಬೋದು, ಬಟ್ ಅಲ್ಲಿ ಸಿಕ್ಕಾಪಟ್ಟೆ ರಶ್ ಇದೆ ಗೈಸ್. ಹಿಂಗೆ ಹೋಗೋಣ ಬನ್ನಿ, ಇದೇ ರೋಡಲ್ಲೇ ಹೋಗೋಣ. ಆ ಕಡೆ ಮಾರ್ಕೆಟ್ ಬರುತ್ತೆ, ಅಲ್ಲಿ ನೋಡೋಣಂತೆ. ಫ್ರೆಂಡ್ಸ್ ಬನ್ನಿ, ಇಲ್ಲಿಂದಾನೆ ಹೋಗೋಣ ಇವಾಗ. ಆ ಕಡೆ ಮಾತ್ರ ಸಿಕ್ಕಾಪಟ್ಟೆ ರಶ್ ಇದೆ, ನೋಡೋಣ ಬನ್ನಿ. ಮಾರ್ಕೆಟಿಗೆ ಹೋಗ್ಬಿಟ್ಟು ಅಲ್ಲಿಂದ ಮುಂದೆ ಹೋಗೋಣ. 108 ದಾರಿಗಳು. ಇಲ್ಲಿ ಹೋಗೋಣ ಅಂದ್ರೆ ಇಲ್ಲಿ ಹೋಗೋಣ ಬನ್ನಿ, ಇಲ್ಲಿ ಫ್ರೀ ಇದೆ. ಒಳಗಡೆ ಹೋಗೋಣ, ಸಿಕ್ಕಾಪಟ್ಟೆ ಫ್ರೀ ಇದೆ. ಅಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ, ಹೊಳೆ ಹಚ್ಚಿರೋದನ್ನು ತೋರಿಸ್ತೀನಿ ನೋಡಿ. ಆ ಕಡೆ ಈ ಕಡೆ ಎಲ್ಲ ಚಿಕ್ಕ ಪುಟ್ಟ ಅಂಗಡಿಗಳು, ಶಾಪಿಂಗ್ ಮಾಡೋಕೆ. ಒಳಗಡೆ ಬಂದ್ರೆ ಪೀಸ್ ಆಗಿ ಯಾರು ಶಾಪಿಂಗ್ ಮಾಡ್ಬೋದು. ಬ್ಯಾಗ್ಸ್ ನೋಡಿ ಹೆಂಗಿದಾವೆ. ಹಾಯ್ ಬ್ರೋ, ನಗ್ತಾ ಇದ್ರಲ್ಲ ಬ್ರೋ. ಗೈಸ್ ನೋಡಿ, ಸಿಕ್ಕಾಬಿಟ್ಟೆ ರಶ್ ಇದೆ ಇಲ್ಲಿ, ಕ್ರೌಡು. ವಾಟರ್ ಇಟ್ಟಿದ್ದಾರೆ, ಮತ್ತೆ ಜ್ಯೂಸ್ ಇಟ್ಟಿದ್ದಾರೆ. ಏನಕ್ಕೆ ಗೊತ್ತಾ, ಇಲ್ಲಿ ನೋಡಿ ಭಕ್ತಾದಿಗಳಿಗೆ ಸ್ವಲ್ಪ ಏನಾದರೂ ಟೇಸ್ಟ್ ಕೊಡ್ಬೇಕು ಅಂತ. ಬಿಸಿಲಲ್ಲಿ ಬಾಯಾರಿಕೆ ಆಗಿರುತ್ತಲ್ಲ, ಹಂಗಾಗಿ ಎಲ್ಲ ವ್ಯವಸ್ಥೆ ಇದೆ ಗೈಸ್ ನೋಡಿ. ಸಿಕ್ಕಾಪಟ್ಟೆ ರಶ್ ಇದೆ, ಬಟ್ ಹೋಗೋಣ ಬನ್ನಿ ಆ ಕಡೆ. ವಾ ಗೈಸ್ ನೋಡಿ, ಒಂದು ತಟೆಗೂ ಬಿಸಿಲಾಗಲ್ಲ ಇಲ್ಲಿ. ಹಂಗೆ ಮೇಲೆಲ್ಲ ಪ್ಯಾಕ್ ಮಾಡಿದ್ದಾರೆ ನೋಡಿ, ಒಂದು ಚೂರು ಬಿಸಿಲಾಗಲ್ಲ. ಇಲ್ಲಿ ವಾಟರ್ ಕೂಡ ವ್ಯವಸ್ಥೆ ಇದೆ, ಮತ್ತೆ ಜ್ಯೂಸ್ ಕೂಡ ಇಟ್ಟಿದ್ದಾರೆ ಈ ಕಡೆ ನೋಡಿ. ಫ್ರೆಶ್ ಆಗಿ ಎಲ್ಲ ವ್ಯವಸ್ಥೆ ಇದೆ ಗೈಸ್, ಏನು ಚಿಂತೆ ಇಲ್ಲ. ಭಕ್ತಾದಿಗಳು ಪಾಳೆ ಹಚ್ಚಿ ಬಂದರೆ ಪೂರ್ತಿ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿಂದ ಎಂಡ್ವರೆಗೂ ಫ್ರೀಯಾಗಿ ಆರಾಮ್ಸೆ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಆಯ್ ಬ್ರೋ ಗೈಸ್, ಸೀದಾ ಹೋಗೋಣ ಬನ್ನಿ ಇವಾಗ. ನೋಡಿದ್ರಲ್ವಾ, ಇವಾಗ ನಾನು ಹಿಂಗೆ ಸೀದಾ ಹೋಗ್ತೀನಿ. ಆ ಕಡೆ ತರಕಾರಿ ಮಾರ್ಕೆಟ್ ಇದೆ ಅಲ್ವಾ, ತರಕಾರಿ ಎಲ್ಲ ಮಾರ್ತಾರಲ್ವಾ, ಅಲ್ಲಿಂದ ಬರೋಣ ಇವಾಗ. ನೋಡಿ ಕಲರ್ 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 ಡ್ರೆಸ್ ಅಲ್ಲಿ ಯಾವ ತರ ಹೋಗ್ತಾ ಇದಾರೆ ಜನಗಳು ಅಂತ. ಆ ತಾಯಿ ದರ್ಶನ ಪಡೆಯಕ್ಕೆ ನೋಡಿ ಎಷ್ಟೆಲ್ಲ ಹೊಡೆದಾಡ್ತಿದ್ದಾರೆ ಅಂತ. ಇದೆಲ್ಲ ಈ ಕಡೆ ಹೋಗ್ತಾ ಇದೆಲ್ಲ, ಇದೆಲ್ಲ 200 ರೂಪೀಸ್ ಟಿಕೆಟ್ ಬೆಸ್ಟ್. ಆ ಕಡೆ ಇದೆಲ್ಲ ಫ್ರೀ ಟಿಕೆಟ್. ಚಿತಾಲ್ ಪತಾಲ್ ನೋಡಿ, ಇಲ್ಲಿ ನನಗೆ ಹೋಗಕ್ಕೆ ದಾರಿ ಇಲ್ಲ. ಇಲ್ಲಿ ಯಾವ ಕಡೆ ಹೋಗ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ, ಬಟ್ ಎಲ್ಲ ಲಾಕ್ ಮಾಡಿದ್ದಾರೆ. ಬಟ್ ಆ ಕಡೆ ಹೋಗಕ್ಕೆ ದಾರಿ ಇಲ್ಲ, ಇದೇ ಲಾಸ್ಟ್ ಎಂಡು. ಇಲ್ಲೆಲ್ಲ ಪಾಳೆ ಹಚ್ಚಿದ್ದಾರೆ. ಗೈಸ್, ಇದೆಲ್ಲ 200 ರೂಪೀಸ್ ಟಿಕೆಟು. ಆ ಕಡೆ ಎಲ್ಲ ಫ್ರೀ ಟಿಕೆಟು. ಆ ಕಡೆ ಹೋಗೋಕ್ಕೂ ದಾರಿ ಇಲ್ಲ, ಈ ಕಡೆ ಹೋಗೋಕ್ಕೂ ದಾರಿ ಇಲ್ಲ ನೋಡಿ. ಇದೆಲ್ಲ ಬ್ಲಾಕ್ ಮಾಡಿದ್ದಾರೆ ದಾರಿನ. ಬಟ್ ಈ ಕಡೆಯಲ್ಲಿ ನುಸಕ್ಕೂ ದಾರಿ ಇಲ್ಲ. ಜಂಪ್ ಮಾಡೋಣ ಅಂತ ಅಂದರೆ ಸರಿ ಇಲ್ಲ ಗೈಸ್, ಆ ಕಡೆ ಪೊಲೀಸರಿದ್ದಾರೆ. ಬೆನ್ನು ಹತ್ಬಿಟ್ರೆ ಕಷ್ಟ. ಏನಂತೀರಾ? ನಾವೀಗ ಎಲ್ಲಿದೆ ಗೊತ್ತಾ? ಗಾಂಧಿ ಬಜಾರು ಎಡಭಾಗ 2ನೇ ತಿರುವು.
ತರಕಾರಿ ಮಾರುಕಟ್ಟೆ ರಸ್ತೆಯಲ್ಲಿದ್ದೀನಿ. ಎಸ್ ನಾನು ಅವಾಗಲೇ ಆ ಕಡೆ ಬರ್ತಾ ಇದ್ದೆ, ಬಟ್ ನೀವು ತೋರ್ಸೋಕ್ಕೋಸ್ಕರ ಈ ಕಡೆ ಬಂದಿದ್ದು. ಬನ್ನಿ ಇವಾಗ ಮತ್ತೆ ವಾಪಸ್ ಹೋಗೋಣ. ಇಲ್ಲಿಗೆ ಕ್ಲೋಸ್. ಫ್ರೆಂಡ್ಸ್, ಆ ತಾಯಿ ದರ್ಶನ ಪಡೆಯಕತ್ರ ನಂಗೆ ಆಗಲಿಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ರಶ್ ಇದೆ. ನಾನು ಡ್ಯೂಟಿಗೆ ಬೇರೆ ಹೋಗ್ಬೇಕು ಇವಾಗ. ಆ ಗ್ಯಾಪಲ್ಲಿ ನಿಮಗೆ ತೋರ್ಸೋಣ ಅಂತ ಅನ್ಕೊಂಡೆ, ಬಟ್ ಸಿಕ್ಕಾಪಟ್ಟೆ ರಶ್ ಇದೆ, ಒಳಗೆ ಕೂಡ ಹೋಗೋಕ್ಕಾಗಲಿಲ್ಲ ನನಗೆ. ನೀವು ನೋಡಿದ್ರಲ್ವಾ, ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ರಶ್. ಅಲ್ಲಿ ಪೊಲೀಸರು ಕೂಡ ಬಿಡಲ್ಲ, ಆಟದಾರಿಯಲ್ಲಿ ಪೊಲೀಸರು ಕೂಡ ಬಿಡಲ್ಲ, ಅಷ್ಟು ಬಿಗಿ ಇದೆ. ನೀವು ನೋಡ್ತಾ ಇರ್ಬೋದು, ನಾನು ಇವಾಗ ನನ್ನ ಬೈಕ್ ಬುಜ್ಜಿನ ಇಲ್ಲಿ ಹಾಕಿದ್ದೀನಿ. ಇವಾಗ ನಾನು ಸೀದಾ ಡ್ಯೂಟಿಗೆ ಹೋಗ್ತೀನಿ. ಖಂಡಿತ ನೆಕ್ಸ್ಟ್ ಬ್ಲಾಗಲ್ಲಿ ಟ್ರೈ ಮಾಡೋಣ. ಓಕೆನಾ? ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ.